ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ನಾವೆಲ್ಲರೂ ಚೆನ್ನಾಗಿರಬೇಕು ಅಂತ ಮನಸ್ಫೂರ್ತಿಯಾಗಿ ಆಶಿಸ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಈ ವಿಡಿಯೋದಲ್ಲಿ ಚೂಡಿದಾರ್ ಪ್ಯಾಂಟು ಕಟ್ಟಿಂಗ್ ಯಾವ ರೀತಿ ಮಾಡಬೇಕು ಅನ್ನೋದು ತೋರಿಸ್ತಿದ್ದೀನಿ. ಪ್ಯಾಂಟ್ ಪೀಸನ್ನು 4 ಫೋಲ್ಡಿಂಗ್ ಹಾಕಿ ಈಕ್ವಲ್ ಆಗಿ ಕಟ್ ಮಾಡ್ತಾ ಇದ್ದೀನಿ, ಒಂದು ಲೈನ್ ಹಾಕ್ಕೊಂಡ್ಬಿಟ್ಟು. ಹಾಗೆಯೇ ಮಾರ್ಜಿನ್ಗೂ ಸಹ ಒಂದು ಲೈನ್ ಹಾಕಿದ್ದೀನಿ ಅರ್ಧ ಇಂಚ್ಗೆ. ಇದು ಡಬಲ್ ಫೋಲ್ಡ್ ಮಾಡೋದ್ರಿಂದ ನೋಡಿ ವಿಡಿಯೋದಲ್ಲಿ ತೋರಿಸ್ತಾ ಇರೋ ರೀತಿ ಫೋಲ್ಡಿಂಗ್ ಮಾಡಿದ್ಮೇಲೆ ಎಲ್ಲಿಗೆ ಬರುತ್ತೆ ಅನ್ನೋದು ನಾವು ಮಾರ್ಕನ್ನು ಹಾಕ್ಕೊಳ್ಬೇಕು. ಇಲ್ಲಿಂದ ಕರೆಕ್ಟಾಗಿ ನಾವು ಲೆಂತನ್ನು ಅಳತೆ ಮಾಡ್ಕೊಳ್ಬೇಕಾಗಿರುತ್ತೆ. ಇಲ್ಲಿ ಪಾದದ ಸುತ್ತಳತೆ ತಗೊಳ್ತೀವಿ, ಅದಕ್ಕೋಸ್ಕರ ಒಂದು ಲೈನ್ ಹಾಕ್ತಿದ್ದೀನಿ. ಈ ಲೈನಿಂದ ಕೆಳಗಡೆ ಇರೋ ಕ್ಲಾತ್ ಎಲ್ಲ ಫೋಲ್ಡಿಂಗಲ್ಲಿ ಹೋಗುತ್ತೆ. ಈಗ ಪಾದದ ಸುತ್ತಳತೆ ತಗೊಳ್ತಾ ಇದ್ದೀನಿ. ಸುತ್ತಳತೆ ಪ್ಲಸ್ 1 ಇಂಚು ಎಕ್ಸ್ಟ್ರಾ ತಗೊಳ್ತಾ ಇದ್ದೀನಿ. ಇವ್ರದ್ದು ಅಳತೆ ಪ್ಯಾಂಟ್ ಇಲ್ಲ, ಮೆಜರ್ಮೆಂಟ್ ಕೊಟ್ಬಿಟ್ಟು ಹೋಗಿದ್ದಾರೆ. ಹಾಗಾಗಿ ಮೆಜರ್ಮೆಂಟ್ ಪ್ರಕಾರ ಕಟ್ ಮಾಡ್ತಾ ಇದ್ದೀನಿ. ಮೇಲೆ ಸೊಂಟದ ಪಟ್ಟಿ ಬರುತ್ತೆ, ಸೊಂಟದ ಪಟ್ಟಿ ಎಷ್ಟು ಬರುತ್ತೆ ನೋಡಿಕೊಂಡು ಉಳಿದಿದ್ದನ್ನು ನಾವು ಇಲ್ಲಿ ಲೆಂತಾಗಿ ತಗೊಳ್ಬೇಕು. ಸೊಂಟದ ಪಟ್ಟಿಗೆ ಕ್ಲಾತು ಮೇಲ್ಗಡೆ ಉಳಿಯೋದಿಲ್ಲ, ಈ ಸೈಡಲ್ಲಿ ಉಳಿಯುತ್ತಲ್ಲ ಆ ಕ್ಲಾತಲ್ಲಿ ಪಟ್ಟಿ ಕಟ್ ಮಾಡ್ಕೊಳ್ಬೇಕು. ಇಲ್ಲಿ ನೋಡಿ ಲೆಂತ್ಗೆ ಮಾರ್ಕ್ ಹಾಕಿದ್ದೀನಿ. ಹಾಗೆಯೇ ಅರ್ಧ ಇಂಚ್ ಎಕ್ಸ್ಟ್ರಾಗೂ ಮಾರ್ಕ್ ಹಾಕಿದ್ದೀನಿ, ಅದು ಇನ್ಸೈಡ್ ಒಳಗಡೆ ಹೋಗುತ್ತೆ, ಅದಕ್ಕೋಸ್ಕರ ಅರ್ಧ ಇಂಚ್ ಎಕ್ಸ್ಟ್ರಾ ಕ್ಲಾತು ತಗೊಳ್ಬೇಕು. ಈ ಲೈನಿಂದ ಕೆಳಗಡೆಗೆ 10 ಇಂಚ್ಗೆ ಮಾರ್ಕ್ ಹಾಕ್ತಾಯಿದ್ದೀನಿ. ಇಂಚ್ಗೆ ಮಾರ್ಕ್ ಹಾಕಿದ್ದಾದಮೇಲೆ ಒಳಗಡೆಗೆ 2.5 ಇಂಚಷ್ಟು ಬೆಂಡಾಗಿ ತಗೊಂಡು ನೋಡಿ ಈ ರೀತಿ ಪಾದದ ಸುತ್ತಳತೆ ಮಾರ್ಕ್ ಮಾಡಿರ್ತೀವಲ್ವ ಅಲ್ಲಿಗೆ ಶೇಪ್ ಕೊಡಬೇಕು. ಈಗ ಇಲ್ಲಿ ಸೊಂಟದ ಪಟ್ಟಿ ಎಷ್ಟು ಬರುತ್ತೆ ಅಂತೇಳ್ಬಿಟ್ಟು ಕ್ಲಾತ್ ಎಷ್ಟು ಉಳಿಯುತ್ತೆ ಅಂತ ಚೆಕ್ ಮಾಡ್ತಾಯಿದ್ದೀನಿ. ಕ್ಲಾತ್ ಶಾರ್ಟೇಜ್ ಆಗುತ್ತೆ, ಅದಕ್ಕೋಸ್ಕರ ಇನ್ನೂ 1 ಇಂಚ್ ಒಳಗಡೆಗೆ ನಾನು ಮಾರ್ಕನ್ನು ಮಾಡ್ತಾಯಿದ್ದೀನಿ. ಈಗ ನಾವು ಮಾರ್ಕ್ ಮಾಡಿದ್ದೀವಲ್ವ ಅದನ್ನು ನೀಟಾಗಿ ಕಟ್ ಮಾಡ್ಕೊಳ್ಳೋಣ. ಇದು ಕ್ಲಾತ್ ಸ್ವಲ್ಪ ಕಡಿಮೆ ಇದೆ, ಕ್ಲಾತ್ ಸ್ವಲ್ಪ ಜಾಸ್ತಿ ಇದ್ದರೆ ಸೊಂಟದ ಪಟ್ಟಿನೂ ಮೇಲೇ ತಗೊಳ್ಬೋದು, ಮೇಲೇ ಕ್ಲಾತ್ ಉಳಿಯುತ್ತೆ. ಇದು ಕ್ಲಾತ್ ಕಡಿಮೆ ಇರೋದ್ರಿಂದ ಮೇಲೆ ಸೊಂಟದ ಪಟ್ಟಿಗೆ ಉಳಿತಾ ಇಲ್ಲ ಕ್ಲಾತು, ಹಾಗಾಗಿ ನಾನು ಸೈಡಲ್ಲಿ ತಗೊಳ್ತಾ ಇದ್ದೀನಿ. ಈಗ ಇಲ್ಲಿ ಲೆಂತ್ ಕಟ್ ಮಾಡಿ ಉಳಿದಿದ್ದಂಥ ಕ್ಲಾತು ನಾವು ಪ್ಯಾಂಟ್ಗೆ ದಾರ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ಕೊಳ್ಬೋದು. ಇನ್ನು ಇಲ್ಲಿ ಫೋಲ್ಡಿಂಗ್ ಎಷ್ಟು ಬಂದಿರುತ್ತೆ ಅಷ್ಟು ನಾನು ಫ್ರಿಲ್ಸ್ ಕೊಡ್ತೀನಿ, ಹಾಗಾಗಿ ಈ ಸೈಡಲ್ಲಿ ಕಟ್ ಮಾಡ್ತಾ ಇಲ್ಲ ಕ್ಲಾತು. ಇಲ್ಲಿ ಸೆಂಟ್ರಿಗೆ ಒಂದು ನ್ಯಾಚ್ ಹಾಕ್ಕೊಳ್ಳೋಣ. ಇಲ್ಲಿ ಅನ್ಈವನ್ ಆಗಿದೆ ಕ್ಲಾತು, ಅದಕ್ಕೋಸ್ಕರ ಈವನ್ ಆಗಿ ಟ್ರಿಮ್ ಮಾಡ್ತಾ ಇದ್ದೀನಿ. ಇಷ್ಟಾದಮೇಲೆ ನಾವು ಉಳಿದಿದ್ದಂಥ ಕ್ಲಾತನ್ನು ಲೆವೆಲ್ಲಾಗಿ ಜೋಡಿಸ್ಕೊಳ್ಬೇಕು. ಇದನ್ನು 4 ಲೇಯರ್ನು ನೀಟಾಗಿ ಜೋಡಿಸ್ಕೊಂಡು ಇದರಲ್ಲಿ ಸೊಂಟದ ಪಟ್ಟಿ ತಗೊಳ್ಬೇಕಾಗುತ್ತೆ. ಸೊಂಟದ ಸುತ್ತಳತೆ ಅವ್ರು ಎಷ್ಟು ಕೊಟ್ಟಿದ್ದಾರೆ ಅದಕ್ಕಿಂತ ಒಂದು 3 ಇಂಚಷ್ಟು ಎಕ್ಸ್ಟ್ರಾ ತಗೊಳ್ತಾ ಇದ್ದೀನಿ ನಾನು. ಪ್ಯಾಂಟ್ ಇದ್ದರೆ ಪ್ಯಾಂಟಲ್ಲಿ ಅಳತೆ ಪ್ರಕಾರ ತಗೊಳ್ಬೋದು. ಪಟ್ಟಿಗೂ ಸಹ ನಾವು ಪೀಸ್ ಅಟ್ಯಾಚ್ ಮಾಡಿನೇ ಸ್ಟಿಚ್ ಮಾಡಬೇಕಾಗಿರುತ್ತೆ, ಯಾಕಂದರೆ ಇದು ಕ್ಲಾತ್ ಕಡಿಮೆ ಇದೆ, ಶಾರ್ಟೇಜ್ ಆಗುತ್ತೆ. ಹಾಗಾಗಿನೇ ಸೊಂಟದ ಸುತ್ತಳತೆಗಿಂತ ಒಂದು 3 ಇಂಚ್ ಎಕ್ಸ್ಟ್ರಾಗೆ ಮಾರ್ಕ್ ಹಾಕ್ಕೊಂಡು ಇಲ್ಲಿ ಒಂದು ಲೈನ್ ಹಾಕ್ತಾಯಿದ್ದೀನಿ ಸ್ಟ್ರೈಟಾಗಿ. ಇನ್ನು ಕ್ಲಾತು ಇಲ್ಲಿ ಜಾಯಿಂಟ್ ಮಾಡಿ ಆಮೇಲೆ ಕಟ್ ಮಾಡಬೇಕಾಗುತ್ತೆ, ಕ್ಲಾತ್ ಕಡಿಮೆ ಇದೆ. ಒಂದೊಂದು ಫ್ಯಾಬ್ರಿಕ್ ಕಡಿಮೆ ಬಂದಿರುತ್ತೆ, ಆಗ ಈ ಥರ ಅಡ್ಜಸ್ಟ್ ಮಾಡಬೇಕಾಗಿರುತ್ತೆ.
ಪಟ್ಟಿ ತುಂಬಾ ಉದ್ದ ಕಡಿಮೆ ಬರ್ತಾ ಇದೆ, ಅದರಿಂದನೇ ನಾನು ಜಾಯಿಂಟ್ ಮಾಡೋದಕ್ಕೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಕಡಿಮೆ ಪಟ್ಟಿ ಉದ್ದ ತಗೊಂಡ್ರೆ ಪ್ಯಾಂಟ್ ಉದ್ದ ಕಡಿಮೆ ಆಗಿಬಿಡುತ್ತೆ. ಅದರಿಂದ ಸ್ವಲ್ಪ ಜಾಯಿಂಟ್ ಹಾಕ್ಕೊಂಡು ನಂತರ ಕಟ್ ಮಾಡಿ ಮೆಜರ್ಮೆಂಟ್ನ ಚೆಕ್ ಮಾಡಿ ಸ್ಟಿಚಿಂಗನ್ನು ಮಾಡಬೇಕಾಗಿರುತ್ತೆ. ನೋಡಿ, ಇಲ್ಲಿ ಸೈಡಲ್ಲಿ ಉಳಿಯುತ್ತಲ್ಲ, ಈ ಕ್ಲಾತನ್ನು ಅಟ್ಯಾಚ್ ಮಾಡಿದ ನಂತರ ನಾವು ಮೆಜರ್ಮೆಂಟ್ ಪ್ರಕಾರ ಕಟ್ ಮಾಡಿ ಪಟ್ಟಿನ ರೆಡಿ ಮಾಡಬೇಕಾಗಿರುತ್ತೆ. ಇಲ್ಲಿ ಪ್ಯಾಚ್ ಕೊಟ್ಟು ನೋಡಿ, ವಿಡಿಯೋದಲ್ಲಿ ತೋರಿಸ್ತಾ ಇರೋ ರೀತಿ ಪ್ಯಾಚ್ ಅಟ್ಯಾಚ್ ಮಾಡಿ ನಂತರ ನಾವು ಮೆಜರ್ಮೆಂಟ್ಗೆ ಕರೆಕ್ಟಾಗಿ ಕಟ್ಟಿಂಗನ್ನು ಮಾಡಿಕೊಂಡು ಪಟ್ಟಿನ ಸ್ಟಿಚಿಂಗ್ ಮಾಡಿಕೊಳ್ಬೇಕು. ಪ್ಯಾಂಟ್ ಪೀಸು ಜಾಸ್ತಿ ಇದ್ದರೆ ಈಸಿಯಾಗಿ ಪ್ಯಾಚ್ ಅಟ್ಯಾಚ್ ಮಾಡ್ದೇ ಪಟ್ಟಿನ ಕಟ್ ಮಾಡಿದ್ರೆ ತುಂಬ ಈಸಿಯಾಗೇ ಬೇಗನೆ ಕಟ್ ಮಾಡ್ಬೋದು. ಪ್ಯಾಂಟ್ ಯಾವ ರೀತಿ ಕಟ್ ಮಾಡಬೇಕು ಅನ್ನೋದು ಇದೊಂದು ಚಿಕ್ಕ ವಿಡಿಯೋ ಶೇರ್ ಮಾಡ್ತಾಯಿದ್ದೀನಿ. ಇನ್ನು ದಾರನೂ ಸಹ ಕಟ್ ಮಾಡಿ ಪೀಸ್ ಇದರಲ್ಲೇ ಇಟ್ಟಿದ್ದೀನಿ. ಇನ್ನು ಈ ಪ್ಯಾಂಟ್ಗೆ ಬಾಟಮಲ್ಲಿ ಪಾದದ ಹತ್ರ ಟಾಪ್ ಪೀಸ್ ಬೇಕಾದ್ರೂ ಕೊಡ್ಬೋದು, ಕೊಟ್ಟರೆ ಚೆನ್ನಾಗಿ ಕಾಣುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್. ಜೈ ಶ್ರೀರಾಮ್.